ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 9 ಸಂಘರ್ಷವನ್ನು ತಡೆಯಲಾಗದು ಲೌಕಿಕ ಜ್ಞಾನಿಗಳ ಸಾಕ್ಷಿ ಪುಟ 311 ಸಂಪೂರ್ಣವಾಗಿ ವಿಭಿನ್ನವಾದ ತ್ರೈಮಾಸಿಕದಿಂದ ನಾನು ನಿಮ್ಮ ಗಮನವನ್ನು ಸೆಳೆದ ಮೂರನೇ ಮತ್ತು ಅತ್ಯಂತ ತಕ್ಷಣದ ಗಂಡಾಂತರವು ಮುಂದುವರಿಯುತ್ತದೆ. ಕಾರ್ಮಿಕರ ದಬ್ಬಾಳಿಕೆ. ಕಾರ್ಮಿಕ ಮಹಿಳೆಯು ತಾನು ವಿಧಿಸುವ ಹಕ್ಕುಗಳನ್ನು ಸಹ ಒಪ್ಪಿಕೊಳ್ಳಬೇಕು ಎಂದು ಗ್ರಹಿಸಲು ಅಸಮರ್ಥತೆಯು ಉಂಟಾಗುತ್ತದೆ. ಕಾರ್ಮಿಕರು ಭೂಮಿಯ ನಿಯಮಗಳನ್ನು ಧಿಕ್ಕರಿಸಬಹುದು ಮತ್ತು ತಮ್ಮ ಸ್ವಂತ ಮನೆಗಳನ್ನು ಮತ್ತು ಅವರ ಮಾಲೀಕರನ್ನು ತಮ್ಮ ತಲೆಯ ಮೇಲೆ ಎಳೆಯಬಹುದು, ಆದರೆ ಅವರು ಪ್ರಕೃತಿಯ ನಿಯಮಗಳನ್ನು ನಿಯಂತ್ರಿಸಲು ಅಶಕ್ತರಾಗಿರುತ್ತಾರೆ. ಪೂರೈಕೆ ಮತ್ತು ಬೇಡಿಕೆಯ ಮಹಾನ್ ಕಾನೂನು ಕೈಗಾರಿಕೆಗಳು ಉದ್ಭವಿಸುವ ವಿಧೇಯತೆ ಒಂದು ಋತುವಿನಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತವೆ ಮತ್ತು ಕೊಳೆಯುತ್ತವೆ. ಬಂಡವಾಳ ಮತ್ತು ಶ್ರಮ ಎರಡಕ್ಕೂ ಸೂಕ್ತವಾದ ಪ್ರತಿಫಲವನ್ನು ಪಡೆಯುತ್ತವೆ. ಜಡ್ಜ್ ಬ್ರೌನ್ ರವರು ಬಂಡವಾಳ ಮತ್ತು ಕಾರ್ಮಿಕರ ನಡುವಿನ ಸಮನ್ವಯದ ಭರವಸೆಯನ್ನು ನೋಡುವುದಿಲ್ಲ. ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ದೇಹಗಳು ಎಂದಾದರೂ ಒಟ್ಟಿಗೆ ಜಯಿಸುತ್ತದೆ ಎಂದು ಊಹಿಸಲು ತುಂಬಾ ತಾರ್ಕಿಕ ಮನಸ್ಸು ಅಗತ್ಯ. ಅವರು ಮುಂದೆ ಹೇಳುತ್ತಾರೆ, ಅವರ ನಡುವಿನ ಘರ್ಷಣೆಯು ಸಾವಿರಾರು ವರ್ಷಗಳಿಂದ ನಡೆಯುತ್ತಿದೆ ಮತ್ತು ಕಹಿಯಾಗಿ ಹೆಚ್ಚುತ್ತಿದೆ ಮತ್ತು ಒಂದು ಇತ್ಯರ್ಥವು ಹೆಚ್ಚು ದೂರದಲ್ಲಿದೆ. ಕಡ್ಡಾಯ ಮಧ್ಯಸ್ಥಿಕೆಯು ತಪ್ಪು ನಾಮಕರಣವಾಗಿದೆ, ನಿಯಮಗಳಲ್ಲಿ ವಿರೋಧಾಭಾಸವಾಗಿದೆ. ಒಬ್ಬರು ಸೌಹಾರ್ದಯುತ ಕೊಲೆ ಅಥವಾ ಸೌಹಾರ್ದ ಯುದ್ಧದ ಬಗ್ಗೆ ಮಾತನಾಡಬಹುದು, ತನ್ನ ಅಂತಿಮವಾಗಿ ಸಹಕಾರ ಅಥವಾ ಉತ್ಪನ್ನ ಹಂಚಿಕೆಯ ಆಧಾರದ ಮೇಲೆ ರಾಜಿ ಮಾಡಿಕೊಳ್ಳುವ ಸಾಧ್ಯತೆಯಿದೆ. ಅದರ ಅಡಿಯಲ್ಲಿ ಪ್ರತಿಯೊಬ್ಬ ಕಾರ್ಮಿಕನೂ ಒಂದು ನಿರ್ದಿಷ್ಟ ಮಟ್ಟಿಗೆ ಬಂಡವಾಳಶಾಹಿಯಾಗುತ್ತಾನೆ. ಬಹುಶಃ ಉನ್ನತ ಶಿಕ್ಷಣ, ವ್ಯಾಪಕ ಅನುಭವ ಮತ್ತು ದೊಡ್ಡ ಬುದ್ಧಿವಂತಿಕೆಯೊಂದಿಗೆ 20ನೇ ಶತಮಾನದ ಕಾರ್ಮಿಕ ವ್ಯಕ್ತಿಯು ತನ್ನ ಶ್ರಮದ ಸಂಪೂರ್ಣ ಲಾಭವನ್ನು ಆಜ್ಞಾಪಿಸುವ ಸಾಮರ್ಥ್ಯದಲ್ಲಿ ತನ್ನ ಮಹತ್ವಾಕಾಂಕ್ಷೆಯ ಶಿಖರವನ್ನು ತಲುಪಬಹುದು. ಸಾಂತ್ವಿಕ ಅನಿಷ್ಟಗಳಿಂದ ಉಂಟಾಗುವ ಸಾಮಾಜಿಕ ಕಳವಳವನ್ನು ಉಲ್ಲೇಖಿಸುವಾಗ ಅವರು ಉಪಶಮನಕಾರಿಯಾಗಿ ಪ್ರಸ್ತಾಪಿಸಿದ್ದಾರೆ, ಆದರೆ ಪರಿಹಾರವಾಗಿ ಅಲ್ಲ. ನೈಸರ್ಗಿಕ ಏಕಸ್ವಾಮ್ಯ ಎಂದು ಕರೆಯಲ್ಪಡುವ ಸಾರ್ವಜನಿಕ ಮಾಲೀಕತ್ವವನ್ನು ಅವರು ರಾಜ್ಯ ಅಥವಾ ರಾಜ್ಯದಿಂದ ವಿನಿಯೋಗಿಸಬೇಕು ಎಂದು ಅವರು ಭಾವಿಸುತ್ತಾರೆ. ನೇರವಾಗಿ ನಗರಸಭೆ ಕಾರ್ಪೊರೇಷನ್ಗಳು ಲಂಚ ಪಡೆದು ನಾಗರಿಕತ್ವಕ್ಕೆ ಪೈಪೋಟಿಗಿಳಿಯಬೇಕು ಎಂದು ಹೀಗೆ ಹೇಳಿದರು. ಸಾರ್ವಜನಿಕರಿಗೆ ಲಾಭದಾಯಕವೆಂದು ಭಾವಿಸಲಾದ ಅಂತಹ ನಾಗರಿಕತ್ವಗಳನ್ನು ಸಾರ್ವಜನಿಕರು ನೇರವಾಗಿ ಚಲಾಯಿಸಬಾರದು ಎಂಬುವುದು ಯಾವುದೇ ಸರಿಯಾದ ಕಾರಣಗಳಿಲ್ಲ ಎಂದು ತೋರುತ್ತದೆ. ಇದು ಕನಿಷ್ಠ ನಮ್ಮದೇ ಆದ, ಆದರೆ ಪ್ರತಿಯೊಂದು ಅತ್ಯಂತ ಸುಸಂಸ್ಕೃತ ರಾಜ್ಯದಲ್ಲಿ ಆಧುನಿಕ ಶಾಸನದ ಪ್ರವೃತ್ತಿಯಾಗಿದೆ. ಇಲ್ಲಿ ಮಹಾನ್ ಕಾರ್ಪೊರೇಟ್ ಹಿತಾಸಕ್ತಿಗಳು ಪಿತೃತ್ವ ಮತ್ತು ಸಮಾಜವಾದದ ಅಪಾಯಗಳನ್ನು ಮೆರವಣಿಗೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ಸರಿಯಾಗಿ ಸೇರುವ ನಾಗರಿಕತ್ವಗಳನ್ನು ಭದ್ರಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಂಭಾವಿತ ವ್ಯಕ್ತಿ ತನ್ನ ಪ್ರಾಮಾಣಿಕ ನಂಬಿಕೆಗಳನ್ನು ಸ್ಪಷ್ಟವಾಗಿ ಹೇಳುತ್ತಾನೆ. ಯುನೈಟೆಡ್ ಸ್ಟೇಟ್ಸ್ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸದಸ್ಯತ್ವವು ಜೀವಿತಾವಧಿಯಲ್ಲಿದೆ, ಆದ್ದರಿಂದ ಅವರು ನಿರಾಕರಿಸಿದ ಪರಿಸ್ಥಿತಿಗಳಿಗೆ ಪರಿಹಾರದ ಸ್ವರೂಪದ ಬಗ್ಗೆ ಅವರಿಗೆ ತಿಳಿದಿರುವ ಎಲ್ಲವನ್ನೂ ಅವರು ನೋಡಬಹುದು ಮತ್ತು ಬಹುಶಃ ಸೂಚಿಸಬಹುದು. ಆದರೆ ಸೂಚಿಸಲಾದ ತಾತ್ಕಾಲಿಕ ಪರಿಹಾರವೇನು? ಬ್ಯಾಂಕರ್ ಮತ್ತು ಕಾರ್ಪೊರೇಷನ್ ಸ್ಟಾಕ್ ಹೋಲ್ಡರ್ಗಳನ್ನು ಹೊರತುಪಡಿಸಿ ಎಲ್ಲ ಪುರುಷರು ತಾತ್ಕಾಲಿಕ ಪ್ರಯೋಜನವೆಂದು ಒಪ್ಪಿಕೊಳ್ಳುವ ಸಮಾಜವಾದದ ಒಂದು ಅಂಶ ರಾಷ್ಟ್ರೀಯ ಏಕಸ್ವಾಮ್ಯಗಳ ಸಾರ್ವಜನಿಕ ಒಡೆತನ ಮಾತ್ರ. ಒಪ್ಪಿಕೊಳ್ಳುವುದು ತಾತ್ಕಾಲಿಕ ಪ್ರಯೋಜನವಾಗಿದೆ, ಹೆಚ್ಚೇನೂ ಇಲ್ಲ, ಮತ್ತು ಇದು ಸಹ ಅವರು ಸಾಧನೆಯ ಬಗ್ಗೆ ಅನುಮಾನಾಸ್ಪದವೆಂದು ಒಪ್ಪಿಕೊಳ್ಳುವಂತೆ ತೋರುತ್ತದೆ. ಆದ್ದರಿಂದ ಬಂಡವಾಳವು ಪ್ರಬಲವಾಗಿ ಬೇರೂರಿದೆ.